ಇತ್ಯಂತ್ಯ ಮಾದಕ ವಸ್ತುಗಳನ್ನು ಮುಟ್ಟುವುದಿಲ್ಲ, ಸೇವಿಸುವುದಿಲ್ಲ. ಈ ಪಿಡುಗನ್ನು ತೊಡೆದು ಹಾಕಲು ನಮ್ಮ ಕುಟುಂಬದ ಸದಸ್ಯರೊಂದಿಗೆ, ಸ್ನೇಹಿತರೊಂದಿಗೆ, ಶಿಕ್ಷಕರೊಂದಿಗೆ, ಕಾನೂನು ಪಾಲಕರೊಂದಿಗೆ ಕೈ ಜೋಡಿಸುತ್ತೇನೆ. ಮಾದಕ ವಸ್ತು ಮುಕ್ತ ಸಮಾಜ ಕಟ್ಟಲು ಶಿಕ್ಷಾ ಅಪರಾಧ, ಆರೋಗ್ಯ ಮತ್ತು ಮನಸ್ಸಿಗೆ ಮಾರಕ, ಸಾಂಕ್ರಾಮಿಕ ರೋಗಗಳಿಗೆ ಪ್ರೇರಕ, HIV ಏಡ್ಸ್ ರೋಗಗಳಿಗೆ ವಾಹಕ, ಶಾಲಾ ಕಾಲೇಜುಗಳ ಗೈರು ಹಾಜರಾತಿಗೆ ಇಂಬು ಕೊಡುವ ಕರ್ಕೋಟಕ, ಉದ್ಯೋಗ ಆದಾಯ ಹಾಳು ಮಾಡಲು ವಿಧ್ವಂಸಕ ಅಪರಾಧ, ಭ್ರಷ್ಟಾಚಾರ, ಕಪ್ಪು ಹಣ, ಭಯೋತ್ಪಾದನೆಗಳಿಗೆ ಇತ್ತೀಚಿನ ದಿನಗಳಲ್ಲಿ ನಡೆಯುವಂತ ಈ ಜಾತೀಯತೆ, ಮತಭೇದ ಮತ್ತು ಕಂದಾಚಾರ, ಧರ್ಮದ ಮಧ್ಯೆ ಕಂದಾಚಾರವನ್ನ ಏನಿವತ್ತು ಉಂಟು ಮಾಡುವಂತ ಪ್ರಸ್ತುತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನು ತರೋದಕ್ಕೂ ಕೂಡ ನಾವು ವೇದಿಕೆ ಮೇಲೆ ಪೂಜ್ಯರಾದಿಯಾಗಿ, ನಾಡಿನಲ್ಲಿ ಏನು ನಮ್ಮ ಪೂಜ್ಯರಾದಿಯಾಗಿ ಅನೇಕ ಸಾಹಿತಿಗಳು, ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನ ಹರಿಸಿದ್ರೆ ಬಹುತೇಕ ಈ ಒಂದು ನಾಡು ನಿಜವಾಗಲೂ ಕುವೆಂಪು ಅವರು ಬಯಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಾನು ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಇವತ್ತೇನು ವ್ಯಸನದಿಂದ ನಾವು ಮುಕ್ತರಾಗಬೇಕು. ಬಹುತೇಕ ನಾನು ಇಲ್ಲಿ ವಿದ್ಯಾರ್ಥಿನಿಯರ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ತಾವು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳು, ಈ ದೇಶವನ್ನ ಯಾವ ರೀತಿ ಮುನ್ನಡೆಸಬೇಕು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನ, ಮುಂದಿನ ಪೀಳಿಗೆಯನ್ನ ಕುರಿತು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನ, ಸದೃಢವಾದ ದೇಶವನ್ನ, ಏನು ಭಾರತ ದೇಶ ಅಂದ್ರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ, ಇದು ಜಾತ್ಯತೀತ ರಾಷ್ಟ್ರ. ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನ ಕಟ್ಟಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಯುವಕರು, ವಿದ್ಯಾರ್ಥಿಗಳು ಈ ದೇಶವನ್ನ ಮುನ್ನಡೆಸುವಂತ ಪ್ರಜೆಗಳಾದಂತ ತಾವು ಬಹಳ ಗಮನವನ್ನ ಇಟ್ಕೊಂಡು ವ್ಯಸನದಿಂದ ಒಂದು ಕಡೆ ನಾವು ಚಟದಿಂದ ಮುಕ್ತ ಆಗಬೇಕು. ಅದರ ಜೊತೆಗೆ ಈ ಏನು ಧರ್ಮದ ಮಧ್ಯೆ, ಜಾತಿ ಮಧ್ಯೆ ಉಂಟು ಮಾಡುವಂತಹ ಕಂದಾಚಾರಗಳನ್ನು ಕೂಡ ನಾವು ಎಲ್ಲರೂ ಅರ್ಥಿಸಿಕೊಂಡು ಅದನ್ನ ವಿರೋಧಿಸಿ ನಾವು ಭಾರತೀಯರು ಅನ್ನೋದನ್ನ ನಾವು ಗಟ್ಟಿಯಾಗಿ ತೋರಿಸಿದಾಗ ನಿಜವಾಗ್ಲೂ ಇದು ಒಂದು ಸದೃಢವಾದ ರಾಷ್ಟ್ರ ಆಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಕೂಡ ಮುಂದಿನ ದಿನಗಳಲ್ಲಿ ನಡೀಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಈ ಒಂದು ಕಾರ್ಯಕ್ರಮವನ್ನ ಇವತ್ತು ಕರ್ನಾಟಕ ಗಣ ಸರ್ಕಾರ ಇವತ್ತು 2017-18ರಲ್ಲಿ ಬಹುತೇಕ ಪ್ರಥಮದ ಬಾರಿಗೆ ಅಂದಿನ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯನ್ನ, ಡಾಕ್ಟರ್ ಮಹಾಂತ ಶಿವಗಳ ಒಂದು ಜನ್ಮದಿನವನ್ನ ವ್ಯಸನ ಮುಕ್ತ ದಿನಾಚರಣೆಯಾಗಿ ಇವತ್ತು ಅಧಿಕೃತವಾಗಿ ಕರ್ನಾಟಕ ಸರ್ಕಾರ ಇವತ್ತು ಘೋಷಣೆ ಮಾಡಿತು. ಬಹುತೇಕ ಅವತ್ತಿನ ನಮ್ಮ ಗಣ ಸರ್ಕಾರದ ಸಚಿವರಾದಂತಹ ಡಾಕ್ಟರ್ ನಮ್ಮ ಹಿಂದಿನ ಏನು ವಿಧಾನಸಭೆಯ ಸಭಾಪತಿಗಳಾದಂತ ರಮೇಶ್ ಕುಮಾರ್ ಅವರು ಕೂಡ ಇದಕ್ಕೆ ಬಹಳ ಬೆಂಬಲವನ್ನ ನೀಡಿ, ಅಂದು ಅವರು ಆರೋಗ್ಯ ಸಚಿವರಿದ್ದರು. ಈ ಒಂದು ವ್ಯಸನ ಮುಕ್ತ ದಿನಾಚರಣೆಯನ್ನ ಅವತ್ತು ಕರ್ನಾಟಕ ಸರ್ಕಾರ ಮತ್ತು ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದನ್ನ ಪ್ರಾರಂಭಿಸಿದ್ರು. ತದನಂತರ ಪ್ರತಿ ವರ್ಷ ನಾವು ಬಹಳ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾರೆ. ಆದ್ರೆ ಇದಕ್ಕೆ ಪ್ರಚಾರ ಸಿಗ್ತಾ ಇಲ್ಲ. ಅದಕ್ಕೆ ನಾನು ಈ ವೇದಿಕೆ ಮುಖಾಂತರ ನಮ್ಮ ಇಲಾಖೆಯವರಿಗೆ ವಿನಂತಿ ಮಾಡ್ಕೊಳ್ತೇನೆ, ಈ ಕಾರ್ಯಕ್ರಮವನ್ನ ಇನ್ನೂ ಅದ್ಧೂರಿಯಾಗಿ, ಸಾರ್ವಜನಿಕವಾಗಿ ಪ್ರತಿಯೊಬ್ಬ ಪ್ರಜೆಗೆ ಈ ನಾಡಿನಲ್ಲಿ ತಿಳಿಯುವಂತ ವ್ಯಸನ ಮುಕ್ತ ದಿನಾಚರಣೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಇವತ್ತು ತಿಳಿಸುವಂತ ಕೆಲಸ ಇವತ್ತು ನಮ್ಮ ಸರ್ಕಾರದ ಇಲಾಖೆಯವರು ಮಾಡಬೇಕು ಅನ್ನೊಂದು ವಿನಂತಿಯನ್ನು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ಈ ಒಂದು ಕಾರ್ಯಕ್ರಮವನ್ನ ನಾವು ಕಳೆದ 5-6 ವರ್ಷಗಳಿಂದ ಈ ಕಾರ್ಯಕ್ರಮವನ್ನ ಇವತ್ತು ನಾವು ನಡೆಸಿಕೊಂಡು ಬಂದರೂ ಕೂಡ ಇದು ಪ್ರಚಾರದ ಕೊರತೆ ಇದ್ರ ಇವತ್ತು ಏನೋ ಇಲ್ಲೋ ಇದು ಒಂದು ಹಿನ್ನಡೀತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅದು ಆಗಬಾರ್ದು. ನಾನು ಕೂಡ ಸರ್ಕಾರದಲ್ಲಿ
ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಇದರ ಒಂದು ಇಡೀ ರಾಜ್ಯಾದ್ಯಂತ ಇವತ್ತು ಪ್ರತಿಯೊಂದು ಮತಕ್ಷೇತ್ರದ ಏನು ನಮ್ಮ ತಾಲೂಕು ಆಡಳಿತ ಕಚೇರಿಯಲ್ಲಿ, ಜಿಲ್ಲಾ ಆಡಳಿತ ಕಚೇರಿಯಲ್ಲಿ ಈ ವ್ಯಸನ ಮುಕ್ತ ದಿನಾಚರಣೆ ಈಗಾಗಲೇ ಮಾಡೋದಕ್ಕೆ ಆದೇಶ ಮಾಡಿದ್ರು ಕೂಡ ಇದು ಪ್ರಚಲಿತಕ್ಕೆ ಬಂದಿಲ್ಲ. ಆ ನಿಟ್ಟಿನಲ್ಲಿ ಇದರ ಬರೋ ದಿನಗಳಲ್ಲಿ ಇದರ ಹೆಚ್ಚಿನ ಒಂದು ಪ್ರಚಾರದೊಂದಿಗೆ ಈ ಕಾರ್ಯಕ್ರಮ ಪ್ರತಿ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕಡ್ಡಾಯವಾಗಿ ಆಯೋಜನೆ ಮಾಡಿ ಇದಕ್ಕೆ ಆ ಯುವ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಈ ಒಂದು ವ್ಯಸನ ಮುಕ್ತ ದಿನಾಚರಣೆ ನಮ್ಮ ಡಾಕ್ಟರ್ ಮಾಂತ ಶಿವಯೋಗಿಗಳು ಯಾಕೆ ಇವತ್ತು ಅವರ ಜನ್ಮದಿನವನ್ನೇ ಇವತ್ತು ಅವರು ವ್ಯಸನ ಮುಕ್ತ ದಿನಾಚರಣೆಯನ್ನ ಮಾಡೋದನ್ನ ಇವತ್ತು ಪ್ರಾರಂಭಿಸಿದ್ರು ಅನ್ನೋದ್ರ ಬಗ್ಗೆ ಚಿಂತನೆ ಆಗಬೇಕು, ಅದರ ಬಗ್ಗೆ ಪ್ರಚಾರ ಕೂಡ ಗೊಳ್ಳಬೇಕು. ಆದ ಕಾರಣ ಸರ್ಕಾರದಲ್ಲಿ ನಾನು ಕೂಡ ಒಬ್ಬ ಪ್ರತಿನಿಧಿಯಾಗಿ ನಾನು ಇದಕ್ಕೆ ಬೆಂಬಲವನ್ನು ಸೂಚಿಸ್ತೇನೆ. ಇಲಾಖೆಯವರು ಕೂಡ ಇದರ ಹೆಚ್ಚಿನ ಕಾಳಜಿಯನ್ನು ತೆಗೆದುಕೊಂಡು ಬರೋ ದಿನಗಳಲ್ಲಿ ಇದು ಒಂದು ಕಾರ್ಯಕ್ರಮ ವಿಶೇಷವಾಗಿ ಜನರ ಮನಮುಟ್ಟುವ ಹಾಗೆ ಕಾರ್ಯಕ್ರಮ ಆದಾಗ ನಿಜವಾಗಲೂ ಇದಕ್ಕೆ ಒಂದು ಅರ್ಥಪೂರ್ಣ ಆಗತ್ತೆ ಅನ್ನೋ ಮಾತನ್ನು ಕೂಡ ನಾನು ಈ ವೇದಿಕೆ ಮುಖಾಂತರ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಮ್ಮ ಹಿರಿಯ ಸಾಹಿತಿಗಳು, ವಿಶೇಷ ಉಪನ್ಯಾಸಕರು, ಇನ್ನೂ ಅನೇಕ ಜನ ಅವರ ವಿಚಾರಧಾರೆಗಳನ್ನ ತಿಳಿಸಿಕೊಡೋದಕ್ಕೆ ನಾನು ಅನುವು ಮಾಡ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಇವತ್ತು ನನ್ನ ಕೈಯಲ್ಲಿ ನೆರವೇರಿಸಿ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸೋದಕ್ಕೆ ಅವಕಾಶ ಮಾಡಿಕೊಟ್ಟು ಮಾತಾಡಲು ಅವಕಾಶ ಕೊಟ್ಟರು ಅಂತ ಎಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಂತೇಶ್ವರ ಸಂಸ್ಥಾನ ಮಠ ಪೂಜ್ಯ ಶ್ರೀ ಶ್ರೀ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಡಾಕ್ಟರ್ ಮಾಂತ ಶಿವಯೋಗಿಗಳ ಜಯಂತ್ಯೋತ್ಸವದ ಪ್ರಯುಕ್ತವಾಗಿ ವ್ಯಸನ ಮುಕ್ತ ದಿನಾಚರಣೆಯ ಇಂದಿನ ಈ ಒಂದು ಪವಿತ್ರವಾದ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ನಿಮ್ಮೆಲ್ಲರ ನೆಚ್ಚಿನ ಪೂಜ್ಯರು ಶ್ರೀಮನ್ ನಿರಂಜನ ಪರಮಸ್ವರೂಪಿ ಗುರುಮಾಂತ ಸ್ವಾಮಿಗಳ ದಿವ್ಯ ಪಾದಪದ್ಮಗಳಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸುತ್ತಾ ಈ ಸಮಾರಂಭದ ಉದ್ಘಾಟನೆಯನ್ನು ನಮ್ಮ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಉದ್ಘಾಟನೆ ನೆರವೇರಿಸಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರು ಡೆಲ್ಲಿಗೆ ತೆರಳುವ ಹಿನ್ನೆಲೆಯಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಇವತ್ತು ನನಗೆ ಒದಗಿ ಬಂದಿದ್ದು ನನ್ನ ಪುಣ್ಯ ಭಾಗ್ಯ ಅನ್ನೋ ಮಾತನ್ನು ನಾನು ಮೊದಲೆದ್ದು ಹೇಳ್ತಾ, ಈ ಒಂದು ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಉಪಸ್ಥಿತಿರುವಂತಹ ಹಿರಿಯ ಸಾಹಿತಿಗಳು ಡಾಕ್ಟರ್ ವಿ ಶ್ರೀಧರ ಸಾಹೇಬ್ರೆ ಹಾಗೂ ವೇದಿಕೆ ಮೇಲೆ ಅತಿಥಿಗಳಾಗಿ ಉಪಸ್ಥಿತಿರುವಂತಹ ನಮ್ಮ ಇನ್ನೋರ್ವ ಅತಿಥಿಗಳಾದಂತಹ ಈ ಮಠದ ಸದ್ಭಕ್ತರು, ಈ ಮಠದ ಈ ಒಂದು ಕಾರ್ಯಕ್ರಮ ಈ ಕರ್ನಾಟಕ ಸರ್ಕಾರ ನಡೆಯಲು ಬಹಳ ಹೋರಾಟವನ್ನು ಮಾಡಿ ಈ ಒಂದು ವ್ಯಸನ ಮುಕ್ತ ದಿನಾಚರಣೆ ಆಗಬೇಕು ಅಂತೇಳಿ ಸರ್ಕಾರದ ಮೇಲೆ ಒತ್ತಡವನ್ನು ತಂದಿರುವಂತಹ ಆತ್ಮೀಯರಾದಂತಹ GS ಗೌಡ್ರವರೇ ಹಾಗೂ ಈ ಒಂದು ಗಾಂಧಿ ಭವನದ ಕಾರ್ಯದರ್ಶಿಗಳಾದಂತಹ ಶ್ರೀ MC ನರೇಂದ್ರ ಅವರೇ ಹಾಗೂ ಖಜಾಂಚಿ ಆದಂತಹ ದಿನೇಶ್ ಅವರೇ ಹಾಗೂ ಡಾಕ್ಟರ್ ಬೇಗಂ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಮಾಧ್ಯಮದ ನಿರ್ದೇಶಕರಾದಂತಹ ಆಯಿಷಾ ಖಾನ್ ಅವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಕಾರ್ಯದರ್ಶಿಗಳಾದಂತಹ ಮಹೇಶ್ ಅವರೇ ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಗೌರವಾನ್ವಿತ ಆವೃತ ಅತಿಥಿಗಳೇ ಹಾಗೂ ಗುರು ಹಿರಿಯರೇ, ತಾಯಂದಿರೇ, ಯುವ ಮಿತ್ರರೇ ಹಾಗೂ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ, ಮಾಧ್ಯಮದ ಸ್ನೇಹಿತರೆ, ಎಲ್ಲರಿಗೂ ನನ್ನ ಶರಣಾರ್ಥಿಗಳು. ಬಂಧುಗಳೇ, ಇದು ಬಹಳ ವಿಶಿಷ್ಟ ಮತ್ತು ವಿಶೇಷ ಕಾರ್ಯಕ್ರಮ. ಕರ್ನಾಟಕದ ಇತಿಹಾಸದಲ್ಲೇ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮಾಂತ ಜೋಳಿಗೆಯ ಹರಿಕಾರರು ಅಂತಂದರೆ ಅದು ಇಳಕಲ್ ಮತ್ತು ಚಿತ್ತರಿಗಿ ಸಂಸ್ಥಾನ ಮಠದ ಪರಮ ಪೂಜ್ಯ
ಡಾಕ್ಟರ್ ಮಹಾಂತ ಶಿವಯೋಗಿಗಳು ಅನ್ನೋ ಮಾತನ್ನು ನಾನು ಬಹಳ ಹೆಮ್ಮೆಯಿಂದ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅವರ ಜನ್ಮದಿನ ಇವತ್ತು, ಅವರ ಜನ್ಮದಿನವನ್ನು ಅವರು ವ್ಯಸನ ಮುಕ್ತ ದಿನಾಚರಣೆ ಆಗಬೇಕು ಅಂತೇಳಿ ಏನು ಈ ನಮ್ಮ ದೇಶದ ರಾಷ್ಟ್ರಪಿತಾಮಹ ಆದಂತಹ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಯಾವ ರೀತಿ ನಮ್ಮ ಹೃದಯದಲ್ಲಿ ಅಜೀಜವಾಗಿ ಇವತ್ತು ಅವರ ಹೆಸರು ಉಳಿದಿದೆ, ಅದೇ ರೀತಿ ಅವರ ಜನ್ಮದಿನವನ್ನೇ ಇವತ್ತು ವ್ಯಸನ ಮುಕ್ತ ದಿನಾಚರಣೆಯಾಗಿ ಆಚರಣೆ ಮಾಡೋದಕ್ಕೆ ಇವತ್ತು ಅವರ ಕನಸನ್ನು ಇವತ್ತು ನಮ್ಮ ಕರ್ನಾಟಕ ಗಣ ಸರ್ಕಾರ ನನಸು ಮಾಡಿದೆ ಅನ್ನೋ ಮಾತನ್ನು ಬಹಳ ಹೆಮ್ಮೆಯಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದರೆ ಅವರ ಕನಸಿತ್ತು, ಅವರು ಮಹಾಂತ ಜೋಳಿಗೆಯ ಹರಿಕಾರರು ಅಂದರೆ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಈ ಉದ್ಘಾಟನೆ ಪರವಾಗಿ ಒಂದು ಸಂದೇಶವನ್ನು ಕಳಿಸಿದರು. ಈ ನಾಡಿನಲ್ಲಿ ಯಾವುದಾದ್ರೂ ಪೂಜ್ಯರು ವ್ಯಸನದಿಂದ ಮುಕ್ತರಾಗ್ರಿ, ಇವತ್ತು ಅನೇಕ ಚಟಗಳಿಂದ ಮುಕ್ತರಾಗ್ರಿ ಅಂತ ಹೇಳಿ ಅವರ ಜೀವನ ಉದ್ದಕ್ಕೂ ಅವರ ಜೋಳಿಗೆಯ ಮುಖಾಂತರ ಎಲ್ಲ ವ್ಯಸನಗಳನ್ನು ಮುಕ್ತ ಮಾಡಿ ಅನೇಕ ಕುಟುಂಬಗಳನ್ನು ಇವತ್ತು ರಕ್ಷಿಸಿ ಉಳಿಸಿದಂಥ ಕೀರ್ತಿ ಅದು ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಡಾಕ್ಟರ್ ಮಹಾಂತ ಶಿವಯೋಗಿಗಳು ಅನ್ನೋ ಮಾತನ್ನು ನಾವು ಬಹಳ ಹೆಮ್ಮೆಯಿಂದ ಒಪ್ಪಿಕೊಳ್ಳುವಂಥ ಮಾತು. ಬಂಧುಗಳೇ, ಇವತ್ತು ಈ ಒಂದು ಕಾರ್ಯಕ್ರಮದಿಂದ ಇವತ್ತು ಅನೇಕ ಬದಲಾವಣೆಗಳು ಇವತ್ತು ಈ ನಾಡಿನಲ್ಲಿ ಆಗಿದ್ದು ನಾವು ಕಂಡಿದ್ದೀವಿ. ಯಾಕಂದರೆ ನಮ್ಮ ಶ್ರೀಮಠ, ಯಾಕಂದರೆ ನನ್ನ ಮತಕ್ಷೇತ್ರದಲ್ಲಿರುವಂಥ ಚಿತ್ರಗಿ ಸಂಸ್ಥಾನ ಮಠ, ಅದು ಇಳಕಲ್ ಮಠ ಆಗಿರ್ಬೋದು, ಚಿತ್ರಗಿರಿರುವಂಥ ಮಠ ಆಗಿರ್ಬೋದು, ಇವತ್ತು ನಮ್ಮ ಕ್ಷೇತ್ರದಲ್ಲಿ ಅನೇಕ ಕುಟುಂಬಗಳಿಗೆ ಒಂದು ದಾರಿ ದೀಪವಾಗಿ ವ್ಯಸನದಿಂದ ಅನೇಕ ವ್ಯಸನಗಳಂದ್ರೆ ನಾನಾ ಥರ ವ್ಯಸನಗಳಲ್ಲಿ ಇವತ್ತು ಈ ವ್ಯಸನಗಳಿಂದ ಮುಕ್ತವನ್ನು ಮಾಡಿದಂಥ ಕೀರ್ತಿ ನಮ್ಮ ಡಾಕ್ಟರ್ ಪೂಜ್ಯ ಮಹಾಂತ ಶಿವಯೋಗಿಗಳದ್ದಾದರೆ ಇವತ್ತು ಸಮಾಜದಲ್ಲಿ ಆಗುವಂಥ ಅನೇಕ ಬದಲಾವಣೆಗಳನ್ನು ಕೂಡ ಬದಲಾವಣೆ ತರುವಂಥ ಕೆಲಸ ಆಗಬೇಕಾಗಿದೆ. ಅದರಲ್ಲಿ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಪ್ರಸ್ತುತ ಕಾಲದಲ್ಲಿ ಇವತ್ತೇನು ನಾವು ಒಂದು ವ್ಯಸನ ಮುಕ್ತವನ್ನು ಕೇವಲ ಒಂದು ಚಟದಿಂದ ನಾವು ಮನುಷ್ಯನನ್ನು ಶುದ್ಧಗೊಳಿಸುವುದು, ಅವರ ಆತ್ಮವನ್ನು ಶುದ್ಧಗೊಳಿಸ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ನಡೆಯುವಂಥ ಈ ಜಾತೀಯತೆ, ಮತಭೇದ ಮತ್ತು ಕಂದಾಚಾರ, ಧರ್ಮದ ಮಧ್ಯೆ ಕಂದಾಚಾರವನ್ನು ಏನು ಇವತ್ತು ಉಂಟು ಮಾಡುವಂಥ ಪ್ರಸ್ತುತ ಕಾಲದಲ್ಲಿ ಆ ಒಂದು ಬದಲಾವಣೆಯನ್ನು ತರೋದಕ್ಕೆ ಕೂಡ ನಾವು ವೇದಿಕೆ ಮೇಲೆ ಪೂಜ್ಯರಾದಿಯಾಗಿ ಈ ನಾಡಿನಲ್ಲಿ ಏನು ನಮ್ಮ ಪೂಜ್ಯರಾದಿಯಾಗಿ ಅನೇಕ ಸಾಹಿತಿಗಳು, ಕವಿಗಳು ಈ ಕಡೆ ಒಂದು ಸ್ವಲ್ಪ ಚಿಂತನೆಯನ್ನು ಹರಿಸಿದ್ರೆ ಬಹುತೇಕ ಈ ಒಂದು ನಾಡು ನಿಜವಾಗಲೂ ಕುವೆಂಪುರವರು ಬಯಸಿದಂತೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗೋದಕ್ಕೆ ಸಾಧ್ಯ ಅನ್ನೋ ಮಾತನ್ನು ನಾನು ಈ ವೇದಿಕೆ ಮುಖಾಂತರ ಹೇಳೋಕೆ ಇಚ್ಛೆ ಪಡ್ತೇನೆ. ಆದ ಕಾರಣ ಇವತ್ತೇನು ವ್ಯಸನದಿಂದ ನಾವು ಮುಕ್ತರಾಗಬೇಕು. ಬಹುತೇಕ ನನಗೆ ವಿದ್ಯಾರ್ಥಿನಿಯರ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತೇನೆ. ಯಾಕಂದರೆ ತಾವು ಈ ದೇಶವನ್ನು ಮುನ್ನಡೆಸುವಂಥ ಪ್ರಜೆಗಳು, ಈ ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಯುವ ಪೀಳಿಗೆಯನ್ನು, ಮುಂದಿನ ಪೀಳಿಗೆಯನ್ನು ಕುರಿತು ಅವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾಕಂದರೆ ಯುವ ಪೀಳಿಗೆ ಒಂದು ಸದೃಢವಾದ ರಾಷ್ಟ್ರವನ್ನು, ಸದೃಢವಾದ ದೇಶವನ್ನು, ಏನು ಭಾರತ ದೇಶ ಅಂದರೆ ಇವತ್ತು ಪ್ರಜಾಪ್ರಭುತ್ವ ರಾಷ್ಟ್ರ, ಇದು ಜಾತ್ಯತೀತ ರಾಷ್ಟ್ರ. ಆ ಜಾತ್ಯತೀತ ತಳಹಾದಿ ಮೇಲೆ ನಾವು ಈ ದೇಶವನ್ನು ಕಟ್ಟಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ